ಪತ್ನಿ ಮತ್ತು ಮಾವನ ಮೇಲೆ ಮಚ್ಚು ಬೀಸಿದ ಪಿಎಸ್ಐ. ಆ ದೃಶ್ಯ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಪ್ಪನ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಜನ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆಗಿರುವಂತ ಕೆಲಸ. ಪತ್ನಿ ಮತ್ತು ಮಾವನ ಮೇಲೆ ಮಚ್ಚು ಬೀಸಿದ ಪಿಎಸ್ಐ. ಆ ದೃಶ್ಯ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಪ್ಪನ ಕೃತ್ಯಕ್ಕೆ ಜನಾನೇ ಬೆಚ್ಚಿ ಬಿದ್ದಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೆಲಸ. ಆದರೆ ಪತ್ನಿ ಪೀಡಕನಾಗಿ ಬಿಟ್ಟ ಪಿಎಸ್ಐ ಭೈರಪ್ಪ. ಪದೇ ಪದೇ ತವರಿನಿಂದ ವರದಕ್ಷಿಣೆಗೆ ತರುವಂತೆ ಕಿರುಕುಳವನ್ನ ಕೊಡ್ತಿದ್ದ. ವರದಕ್ಷಿಣೆ ತಂದಿದ್ದಕ್ಕೆ ಟಾರ್ಚರ್ ಮಾಡಿರೋ ಆರೋಪ ಕೂಡ ತರದಿದ್ದಕ್ಕೆ. ಆ ದೃಶ್ಯ ನೋಡಿ, ಹೆಣ್ಮಕ್ಳಿಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಥವಾ ಮನೆಯಲ್ಲಿ ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆಗ್ತಾ ಇದೆ ಅಂತ ಅಂದರೆ ಎಲ್ಲರೂ ಓಡ್ ಹೋಗೋದಲ್ಲಿ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಇಲಾಖೆ ಇದೆ, ಕಾನೂನು ಇದೆ, ನಮಗೆ ನ್ಯಾಯ ಒದಗಿಸಿಕೊಡುತ್ತೆ ಅಂತ. ಬಟ್ ಅಂತ ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ಕೊಂಡು, ಸಮಾಜ ಸೇವಕನಾಗಿದ್ಕೊಂಡು ಐದು ವರ್ಷಗಳ ಹಿಂದೆ ಮದುವೆ ಆಗಿದ್ದ ಪಿಎಸ್ಐ ಭೈರಪ್ಪ. ಆದ್ರೆ ಮನೆಗೆ ಬೇರೆ ಹುಡುಗಿಯರನ್ನ ಕರ್ಕೊಂಡು ಬರ್ತಾನಂತೆ. ಪತ್ನಿಗೆ ಗೊತ್ತಿಲ್ಲದೆ ಮನೆಯಲ್ಲಿ ಕಾಂಡೋಮ್ ತಂದಿಡ್ತಾನಂತೆ. 50 ಲಕ್ಷ ವರದಕ್ಷಿಣೆ ತಂದು ಕೊಡುವಂತೆ ನಿತ್ಯ ಟಾರ್ಚರ್ ಕೊಡ್ತಿದ್ದ. 50 ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದ ಪಿಎಸ್ಐ ವಿರುದ್ಧ ದೂರು ಕೊಟ್ರೆ ಪೊಲೀಸರು ಸ್ವೀಕರಿಸೋದಿಲ್ವಂತೆ. ಕೆಂಗೇರಿ ಪೊಲೀಸರ ಮೇಲೆ ಆರೋಪ ಮಾಡಿದ ಪಿಎಸ್ಐ ಪತ್ನಿ. ಈ ಪೊಲೀಸ್ ಅಪ್ಪನ ಕಥೆ ನೋಡಿ. ಕಥೆ ಕೇಳಿದ್ರೆ ಒಂದೊಂದು ರೋಚಕ ಕಥೆಗಳೇ ಇದಾವೆ. ಯಾಕೆ ಬೇಕ್ರಿ ನಿಮಗೆ ಈ ಯೂನಿಫಾರ್ಮ್ ಯಾಕಬೇಕು, ಈ ಪೊಸಿಷನ್ ಯಾಕಬೇಕು, ಈ ಕೆಲಸ ಯಾಕಬೇಕು, ಯಾವ ಕಾರಣಕ್ಕೆ ನೀವು ಈ ಹುದ್ದೆಯನ್ನು ಅಲಂಕರಿಸಿದ್ದೀರಾ? ಪಿಎಸ್ಐ ಅಂತ ಅಂದರೆ ಒಬ್ಬ ಸಮಾಜ ಸೇವಕ, ಒಬ್ಬ ಆಫೀಸರು, ಕಾನೂನಾತ್ಮಕವಾಗಿ ಏನೋ ಒಂದು ನಮಗೆ ತೊಂದರೆ ಆಗಿದೆ ಅಂತ ಅಂದರೆ ಇಲ್ಲಿ ಹೋದರೆ ನಮಗೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಾರಪ್ಪ ಪೊಲೀಸರು ಅಂತ ಅಂದರೆ. ಇನ್ನು ವರದಕ್ಷಿಣೆ ಅಂತ ಬಂದಾಗ, ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾಗಿ ಕಿರುಕುಳ ಆಗ್ತಾ ಇದೆ ಅಂತ ಬಂದಾಗ ಮೊದಲು ಓಡಿ ಹೋಗೋದೆ ಪೊಲೀಸ್ ಸ್ಟೇಷನ್ಗಲ್ವಾ? ಮೊದಲು ಹೋಗಿ ಕಂಪ್ಲೇಂಟ್ ಕೊಡೋಣಪ್ಪ, ಪೊಲೀಸರಿದ್ದಾರೆ, ನಮಗೆಲ್ಲಾನು ಕೂಡ ನಮ್ಗೆ ಸರಿ ಆಗುತ್ತೆ, ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ. ಬಟ್ ನೀವೇ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಿದ್ರೆ, ಈ ರೀತಿಯಂಥ ನೀಚ ಕೆಲಸಗಳನ್ನು ಮಾಡಿದರೆ ಇನ್ನೆಲ್ರಿ ಹೋಗಬೇಕು ಮಹಿಳೆಯರು? ಜನ ಇನ್ನೆಲ್ರಿ ಹೋಗಬೇಕು? ಬೇಲಿನೇ ಕೂತ್ಕೊಂಡು ಹೊಲ ಮೇಯ್ತಾ ಇದೆ ಅಂತ ಅಂದಾಗ ಇನ್ನು ಅಲ್ಲಿ ಭದ್ರತೆಗಾಗಿ ನಾವು ಏನನ್ನ ಹಾಕೋಬೇಕಾಗುತ್ತೆ? ಇಂಥವ್ರು ಬೇಕಾ ನಮ್ಮ ಸಮಾಜಕ್ಕೆ? ಇಂಥ ಆಫೀಸರ್ ಬೇಕಾ ನಮ್ಮ ಸಮಾಜಕ್ಕೆ? ನಿನ್ನ ಕುಟುಂಬದಲ್ಲೇ ನಿನ್ನ ಹೆಣ್ಣು ಮಕ್ಕಳನ್ನೇ ನಿನಗೆ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಈ ಥರದಂಥ ನೀಚ ಕೃತ್ಯಗಳನ್ನು ಎಸಗ್ತಾ ಇದೆಯಾ? ನಿನಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಈ ಪದವಿ ಬೇರೆ ಬೇಕು ನಿನಗೆ, ಪಿಎಸ್ಐ ಅನ್ನುವಂಥದ್ದು. ಸರಿಯಾದ ಶಿಕ್ಷೆ ಆಗಬೇಕು ಇವನಿಗೆ. ಯಾಕಂತ ಅಂದರೆ ಒಬ್ಬ ಇವನು ಅಲಂಕರಿಸುವಂಥ ಹುದ್ದೆಗೆ, ಇವನು ಮಾಡುವಂಥ ಕೆಲಸಕ್ಕೆ, ಇವನು ಕೊಡುವಂಥ ಟಾರ್ಚರು, ಇವೆಲ್ಲವನ್ನ ಕೂಡ ಗಮನಿಸಿದ್ರೆ ಈಸ್ ಅನ್ಫಿಟ್. ಸರಿಯಾದ ಶಿಕ್ಷೆ ಆಗಬೇಕು. ನೀವು ನೋಡಿ
ಕೈ ತೋರಿಸಿದ್ಯಾ